Hi friends, welcome back to the channel. Hope you all are doing great. Welcome back to the channel again. ನಾನು ಈ ವಿಡಿಯೋ ಮಾಡ್ತಿರೋದು ಬೇಸಿಕ್ಕಾಗಿ ಮೆಕ್ಯಾನಿಕಲ್ ಬಗ್ಗೆ ಲೈಕ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಬಗ್ಗೆ ದಿಸ್ ಇಸ್ ಅ ಟಾಪಿಕ್ ದಟ್ ಐ ವಿಲ್ ಬಿ ಕವರಿಂಗ್ ಇನ್ ದಿಸ್ ವಿಡಿಯೋ. ನಾನು ಲೈಕ್ ಜಸ್ಟ್ ಫ್ಯೂ ಡೇಸ್ ಲೆಫ್ಟ್ ಇದೆ. ನಾನು ಬೇಸಿಕ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ಸ್ ಈಚ್ ಆ್ಯಂಡ್ ಕ್ವೆಶನ್ಸ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಆ್ಯಸ್ ಪಾಸಿಬಲ್ ಐ ಕ್ಯಾನ್ ಎಕ್ಸ್ಪ್ಲೇನ್ ದ ಫ್ಯೂ ಕ್ವೆಶನ್ಸ್ ವಿಚ್ ಈಸ್ ಲೈಕ್ ಇಂಪಾರ್ಟೆಂಟ್ ಫಾರ್ ಯು. ಈ ಟೂ ವಿಡಿಯೋಸ್ ನಾನು ಮಾಡ್ತೀನಿ ಇದರಲ್ಲಿ ಲೈಕ್ ಬೇಸ್ಡ್ ಆನ್ ಲೈಕ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಥವಾ ಬೇರೆ ವಿಡಿಯೋಸು ರಿಲೇಟೆಡ್ ಟು ಜನರಲ್ ಮಾಡೋಣ. ಯಾಕಂದರೆ ಎಕ್ಸಾಮ್ಸ್ ಹತ್ರ ಬಂದಿರೋದ್ರಿಂದ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ದಿ ಕರೆಂಟ್ ಅಫೇರ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವೆಶನ್. ವಿ ಆರ್ ಕವರಿಂಗ್ ದ ಟಾಪಿಕ್. ನಾವು ಕವರ್ ಮಾಡ್ತಿರೋದು ಟಾಪಿಕ್ ಫ್ಲೂಯಿಡ್ ಮೆಕ್ಯಾನಿಕಲ್ ಬಗ್ಗೆ ಆಯಿತಾ. ಫಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಫ್ಲೂಯಿಡ್ ಈಸ್ ಎ ಸಬ್ಸ್ಟೆನ್ಸ್ ದ್ಯಾಟ್ ಫ್ಲೂಯಿಡ್ ಯಾವ ಸಬ್ಸ್ಟೆನ್ಸ್ ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಕೆನ್ ನಾಟ್ ಬಿ ಸಬ್ಜೆಕ್ಟೆಡ್ ಟು ಶಿಯರ್ ಫೋರ್ಸಸ್, ಆಲ್ವೇಸ್ ಎಕ್ಸ್ಪ್ಯಾಂಡ್ಸ್ ಅಂಟಿಲ್ ಇಟ್ ಫಿಲ್ಸ್ ಎನಿ ಕಂಟೈನರ್, ಹ್ಯಾಸ್ ದ ಸೇಮ್ ಶಿಯರ್ ಸ್ಟ್ರೆಸ್ ಅಟ್ ಎ ಪಾಯಿಂಟ್ ರಿಗಾರ್ಡ್ಲೆಸ್ ಆಫ್ ಇಟ್ಸ್ ಮೋಷನ್, ಕೆನ್ ನಾಟ್ ರಿಮೇನ್ ಅಟ್ ರೆಸ್ಟ್ ಅಂಡರ್ ದ ಆ್ಯಕ್ಷನ್ ಆಫ್ ಎನಿ ಶಿಯರ್ ಸ್ಟ್ರೆಸ್ ಅಥವಾ ಫ್ಲೋಸ್ ಅಂತ ಕೇಳಿದ್ದಾರೆ. ಸೊ ಇನ್ ದೀಸ್ ಆಪ್ಷನ್ ಪ್ಲೀಸ್ ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್ ಹಿಯರ್ ಆಯಿತಾ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಿರುತ್ತೆ ಅಂತ ನಿಮಗೆ ಒಂದು ಲೈಕ್ ಜಸ್ಟ್ ಸೆಕೆಂಡ್ಸ್ ಕೊಡ್ತೀನಿ, ಪ್ಲೀಸ್ ಐಡೆಂಟಿಫೈ ಮಾಡಿ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಆಯಿತಾ. ಕೆನಾಟ್ ರಿಮೇನ್ ಅಟ್ ರೆಸ್ಟ್ ಅಂಡರ್ ಆ್ಯಕ್ಷನ್ ಆಫ್ ಎನಿ ಶಿಯರ್ ಸ್ಟ್ರೆಸ್ ಆಯಿತಾ. ಫ್ಲೂಯಿಡ್ ಅಂದರೆ ಏನು ಅಂದರೆ ಫ್ಲೂಯಿಡ್ ಈಸ್ ಎ ಸಬ್ಸ್ಟೆನ್ಸ್ ದಟ್ ಈಸ್ ಕೇಪಬಲ್ ಆಫ್ ಚೇಂಜಿಂಗ್ ಅಥವಾ ಫ್ಲೋಯಿಂಗ್ ಇಟ್ಸ್ ಶೇಪ್ ಅಕಾರ್ಡಿಂಗ್ ಟು ದಿ ಸರೌಂಡಿಂಗ್ಸ್ ವಿತೌಟ್ ಆಫರಿಂಗ್ ಎನಿ ಇಂಟರ್ನಲ್ ರೆಸಿಸ್ಟೆನ್ಸ್. ಅದನ್ನು ನಾವೇನಂತ ಕರಿತೀರಿ, ಫ್ಲೂಯಿಡ್ ಅಂತ ಕರಿತೀರಿ ಆಯಿತಾ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಕೆನಾಟ್ ರಿಮೇನ್ ಅಟ್ ರೆಸ್ಟ್ ಅಂಡರ್ ಆ್ಯಕ್ಷನ್ ಆಫ್ ಎನಿ ಶಿಯರ್ ಸ್ಟ್ರೆಸ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಫ್ಲೂಯಿಡ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಆಫರ್ಸ್ ನೋ ರೆಸಿಸ್ಟೆನ್ಸ್ ಟು ಚೇಂಜ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಲೈಕ್ ರೆಸಿಸ್ಟೆನ್ಸ್ ಆಫರ್ ಮಾಡಲ್ಲ. ಫ್ಲೂಯಿಡ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಆಫರ್ಸ್ ನೋ ರೆಸಿಸ್ಟೆನ್ಸ್ ಟು ಚೇಂಜ್ ಆಫ್ ಪ್ರೆಷರ್, ಫ್ಲೋ, ಶೇಪ್, ವಾಲ್ಯೂಮ್ ಅಥವಾ ಟೆಂಪ್ರೇಚರ್. ಆ್ಯಸ್ ಲೈಕ್ ನಾನು ಆಪ್ಷನ್ ಟಿಕ್ ಮಾಡಿದ್ದೀನಿ. ಸೊ ಆನ್ಸರ್ ವಿಲ್ ಬಿ ಶೇಪ್. ಫ್ಲೂಯಿಡ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಆಫರ್ಸ್ ನೋ ರೆಸಿಸ್ಟೆನ್ಸ್ ಟು ದ ಚೇಂಜ್ ಆಫ್ ಶೇಪ್ ಆಯಿತಾ. ಇಫ್ ಶಿಯರ್ ಸ್ಟ್ರೆಸ್ ಈಸ್ ಆಬ್ಸೆಂಟ್, ಫ್ಲೂಯಿಡ್ಸ್ ವಿಲ್ ಬಿ ಅಟ್ ದಿ ರೆಸ್ಟ್. ಶಿಯರ್ ಸ್ಟ್ರೆಸ್ ಆಬ್ಸೆಂಟ್ ಇದ್ದರೆ ಫ್ಲೂಯಿಡ್ ಏನಿರುತ್ತೆ, ರೆಸ್ಟಲ್ಲಿರುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಂದರೆ ಯಾವ ಪ್ರಾಪರ್ಟಿನ ವಿತ್ ಸ್ಟ್ಯಾಂಡ್ ಮಾಡುತ್ತೆ ಅಂತ ಕೇಳಿರೋದು. ಆರ್ ವಿಸ್ಕಸ್, ಪೋಸಸ್ ಸರ್ಫೇಸ್ ಟೆನ್ಷನ್, ಆರ್ ಕಂಪ್ರೆಸಬಲ್, ಪೋಸಸ್ ಆಲ್ ದಿ ಅಬವ್ ಪ್ರಾಪರ್ಟೀಸ್, ಪೋಸಸ್ ನನ್ ಆಫ್ ದಿ ಅಬವ್ ಪ್ರಾಪರ್ಟೀಸ್ ಅಂತ ಕೇಳಿದ್ದಾರೆ. ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಂದರೆ ಏನು ಅಂತ ಕೇಳಿರೋದು. ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಂದರೆ ಇಟ್ ಈಸ್ ಅ ಸರ್ಟನ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಆಫರ್ಡ್ ಬೈ ದೀಸ್ ಫ್ಲೂಯಿಡ್ಸ್ ವೆನ್ ದೇ ಆರ್ ಸೆಟ್ ಇನ್ ದಿ ಮೋಷನ್. ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಥವಾ ರಿಯಲ್ ಫ್ಲೂಯಿಡ್ಸ್ ಅಂದರೆ ಇಟ್ ಆಫರ್ಸ್ ಸರ್ಟನ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಬೈ ದ ಫ್ಲೂಯಿಡ್ಸ್ ವೆನ್ ದೇ ಆರ್ ಸೆಟ್ ಇನ್ ದಿ ಮೋಷನ್ ಆಯಿತಾ. ಇದಕ್ಕೆ ನಾವು ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಂತ ಕರಿತೀರಿ. ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಥವಾ ರಿಯಲ್ ಫ್ಲೂಯಿಡ್ಸ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ನೇಚರ್. ಅದನ್ನು ನಾವೇನಂತ ಕರಿತೀರಿ, ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಂತ ಕರಿತೀರಿ. ಇದು ಯಾವ ಪ್ರಾಪರ್ಟಿನ ವಿತ್ ಸ್ಟ್ಯಾಂಡ್ ಮಾಡುತ್ತೆ ಅಂದರೆ ಇದು ವಿಸ್ಕಸ್ ಆಗಿರುತ್ತೆ, ಪೋಸಸ್ ಸರ್ಫೇಸ್ ಟೆನ್ಷನ್, ಆರ್ ಕಂಪ್ರೆಸಬಲ್ ಆ್ಯಸ್ ವೆಲ್. ಸೊ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಇಟ್ ಪೋಸಸ್ ಆಲ್ ದಿ ಅಬವ್ ಪ್ರಾಪರ್ಟೀಸ್. ಪ್ರಾಕ್ಟಿಕಲ್ ಫ್ಲೂಯಿಡ್ಸ್ ಅಂದರೆ ಈ ಎಲ್ಲ ಪ್ರಾಪರ್ಟೀಸ್ನ ವಿತ್ ಸ್ಟ್ಯಾಂಡ್ ಮಾಡುತ್ತೆ. ವಿಸ್ಕಸ್ ಆಗಿರುತ್ತೆ, ಸರ್ಫೇಸ್ ಟೆನ್ಷನ್ ಇರುತ್ತೆ ಮತ್ತು ಕಂಪ್ರೆಸಬಲ್ ಆಯಿತಾ. ನೆಕ್ಸ್ಟ್ ಕ್ವೆಶನ್. ಇನ್ ಎ ಸ್ಟ್ಯಾಟಿಕ್ ಫ್ಲೂಯಿಡ್ ಆಯಿತಾ. ಇನ್ ಎ ಸ್ಟ್ಯಾಟಿಕ್ ಫ್ಲೂಯಿಡ್ ರೆಸಿಸ್ಟೆನ್ಸ್ ಟು ಶಿಯರ್ ಸ್ಟ್ರೆಸ್ ಈಸ್ ಸ್ಮಾಲ್, ಫ್ಲೂಯಿಡ್ಸ್ ಪ್ರೆಷರ್ ಈಸ್ ಝೀರೋ, linear deformation is small, only normal stress can exist, viscosity is nil ಆಯಿತಾ. ಸೊ ಪ್ಲೀಸ್ think for some time and answer me what is the correct answer. In a static fluid ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ ಅಂತ. ರೆಸಿಸ್ಟೆನ್ಸ್ ಟು ಶಿಯರ್ ಸ್ಟ್ರೆಸ್ ಇಸ್ ಸ್ಮಾಲ್, ಫ್ಲೂಯಿಡ್ ಪ್ರೆಷರ್ ಈಸ್ ಝೀರೋ, linear deformation is small, only normal stress can exist, viscosity is
ನಿಲ್ ಆಯಿತಾ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಡಿ. Only normal stress can exist where in a static fluid. Next question. A fluid is said to be ideal if it is dash ಅಂತ ಕೇಳಿದ್ದಾರೆ. A fluid is said to be ideal if it is incompressible, inviscous, viscous and incompressible, viscous and compressible, viscous and incompressible. ಆಯಿತಾ. ಫ್ಲೂಯಿಡ್ನ ನಾವು ಯಾವಾಗ ಐಡಿಯಲ್ ಅಂತ ಕರಿತೀರಿ ಅಂತ ಕೇಳಿರೋದು. ಯಾವಾಗ ಇನ್ಕಂಪ್ರೆಸಿಬಲ್ ಆಗಿದ್ದರೆ ವಿಸ್ಕಸ್, ವಿಸ್ಕಸ್ ಆ್ಯಂಡ್ ಕಂಪ್ರೆಸಿಬಲ್, ವಿಸ್ಕಸ್ ಆ್ಯಂಡ್ ಇನ್ವಿಸ್ಕಸ್ ಆ್ಯಂಡ್ ಕಂಪ್ರೆಸಿಬಲ್, ಇನ್ವಿಸ್ಕಸ್ ಆ್ಯಂಡ್ ಇನ್ಕಂಪ್ರೆಸಿಬಲ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಇ. ಎ ಫ್ಲೂಯಿಡ್ is said to be ideal if it is inviscous and incompressible. Okay, so option E will be the correct answer. Next, an ideal flow of any fluid must fulfill the following. ಇಲ್ಲಿ ನೋಡಿದ್ರಿ ನಾವು ಎ ಫ್ಲೂಯಿಡ್ ಈಸ್ ಸೆಟ್ ಟು ಬಿ ಐಡಿಯಲ್ ಯಾವಾಗ ಅದು ಇನ್ವಿಸ್ಕಸ್ ಆಗಿರಬೇಕು ಮತ್ತು ಇನ್ಕಂಪ್ರೆಸಿಬಲ್ ಆಗಿರಬೇಕು. Related to that question, an ideal flow of any liquid must fulfill the following. ಇದರಲ್ಲಿ ಯಾವುದು ಫುಲ್ಫಿಲ್ ಆಗಬೇಕು ಅಂತ ಕೇಳಿರೋದು. ನ್ಯೂಟನ್ಸ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ, ಪ್ಯಾಸ್ಕಲ್ಸ್ ಲಾ, ಕಂಟಿನ್ಯೂಟಿ ಈಕ್ವೇಷನ್ ಅಥವಾ ಬೌಂಡ್ರಿ ಲೇಯರ್ ಥಿಯರಿ ಅಂತ ಕೇಳಿದ್ದಾರೆ. ಆಯಿತಾ. ಸೊ ಆ್ಯನ್ ಐಡಿಯಲ್ ಫ್ಲೋ ಆಫ್ ಎನಿ ಫ್ಲೂಯಿಡ್ ಮಸ್ಟ್ ಫುಲ್ಫಿಲ್ ದ ಫಾಲೋಯಿಂಗ್. ಥಿಂಕ್ ಮಾಡಿ ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ ಅಂತ. So correct option will be option D, continuity equation. An ideal flow of any liquid must fulfill the following ಅಂತ ಕೇಳಿದ್ರೆ an ideal flow of any liquid ಯಾವ ಈಕ್ವೇಷನ್ನ ಫಿಲ್ ಮಾಡಬೇಕು ಅಂದರೆ ಕಂಟಿನ್ಯೂಟಿ ಈಕ್ವೇಷನ್ನ ಫಿಲ್ ಮಾಡಬೇಕು. ಸೊ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್ ನಂಬರ್ 7 ನೋಡ್ಕೊಳ್ಳೋಣ. ಇಫ್ ನೋ ರೆಸಿಸ್ಟೆನ್ಸ್ ಇಸ್ ಎನ್ಕೌಂಟರ್ಡ್ ಬೈ ಡಿಸ್ಪ್ಲೇಸ್ಮೆಂಟ್ ಸಚ್ ಎ ಸಬ್ಸ್ಟೆನ್ಸ್ ಇಸ್ ನೋನ್ ಆಸ್. ಇಫ್ ನೋ ರೆಸಿಸ್ಟೆನ್ಸ್ ಈಸ್ ಎನ್ಕೌಂಟರ್ಡ್, ರೆಸಿಸ್ಟೆನ್ಸ್ ಆಫರ್ ಮಾಡಿಲ್ಲ ಅಂದರೆ ಡಿಸ್ಪ್ಲೇಸ್ಮೆಂಟಲ್ಲಿ ಅಂಥ ಸಬ್ಸ್ಟೆನ್ಸ್ನ ನಾವು ಏನಂತ ಕರಿತೀರಿ ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಫ್ಲೂಯಿಡ್ಸ್, ವಾಟರ್, ಗ್ಯಾಸ್, ಪರ್ಫೆಕ್ಟ್ ಸಾಲಿಡ್ ಅಥವಾ ಐಡಿಯಲ್ ಫ್ಲೂಯಿಡ್ ಅಂತ ಕೇಳಿದ್ದಾರೆ. ಇಫ್ ನೋ ರೆಸಿಸ್ಟೆನ್ಸ್ ಈಸ್ ಎನ್ಕೌಂಟರ್ಡ್ ಬೈ ಡಿಸ್ಪ್ಲೇಸ್ಮೆಂಟ್ ಸಚ್ ಸಬ್ಸ್ಟೆನ್ಸ್ ಈಸ್ ನೋನ್ ಆ್ಯಸ್ ಫ್ಲೂಯಿಡ್, ವಾಟರ್, ಗ್ಯಾಸ್, ಪರ್ಫೆಕ್ಟ್ ಸಾಲಿಡ್ ಅಥವಾ ಐಡಿಯಲ್ ಫ್ಲೂಯಿಡ್. ಥಿಂಕ್ ಮಾಡಿ ಯಾವ ಆಪ್ಷನ್ ವಿಲ್ ಬಿ ದ ಕರೆಕ್ಟ್. ಸೊ ಐಡಿಯಲ್ ಫ್ಲೂಯಿಡ್ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಇಫ್ ನೋ ರೆಸಿಸ್ಟೆನ್ಸ್ ಈಸ್ ಎನ್ಕೌಂಟರ್ಡ್ ಬೈ ಡಿಸ್ಪ್ಲೇಸ್ಮೆಂಟ್ ಸಚ್ ಎ ಸಬ್ಸ್ಟೆನ್ಸ್ ಈಸ್ ನೋನ್ ಆ್ಯಸ್ ಐಡಿಯಲ್ ಫ್ಲೂಯಿಡ್. Next, the volumetric change of the fluid caused by resistance is known as. Volumetric change ಆದರೆ ಫ್ಲೂಯಿಡ್ಸಲ್ಲಿ ಬೈ ಎ ರೆಸಿಸ್ಟೆನ್ಸ್ ಅದನ್ನು ನಾವೇನಂತ ಕರಿತೀರಿ ಅಂತ ಕೇಳಿರೋದು. ಆಯಿತಾ. ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ವಾಲ್ಯೂಮೆಟ್ರಿಕ್ ಇಂಡೆಕ್ಸ್, ಕಂಪ್ರೆಸಿಬಿಲಿಟಿ, ಅಡ್ಹೆಷನ್ ಆ್ಯಂಡ್ ಕೋಹೆಷನ್ ಅಂತ ಕೇಳಿದ್ದಾರೆ. ದ ವಾಲ್ಯೂಮೆಟ್ರಿಕ್ ಚೇಂಜ್ ಆಫ್ ದ ಫ್ಲೂಯಿಡ್ ಕಾಸ್ಡ್ ಬೈ ರೆಸಿಸ್ಟೆನ್ಸ್ ಈಸ್ ನೋನ್ ಆ್ಯಸ್ ಡ್ಯಾಶ್. ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ವಾಲ್ಯೂಮೆಟ್ರಿಕ್ ಇಂಡೆಕ್ಸ್, ಕಂಪ್ರೆಸಿಬಿಲಿಟಿ, ಅಡ್ಹೆಷನ್ ಮತ್ತು ಕೋಹೆಷನ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ, ಕಂಪ್ರೆಸಿಬಿಲಿಟಿ ಅಂತ ಕರಿತೀರಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 9 ನೋಡ್ಕೊಳ್ಳೋಣ. ಲಿಕ್ವಿಡ್ಸ್ ಬಗ್ಗೆ. ಇದರಲ್ಲಿ ಯಾವ ಪ್ರಾಪರ್ಟಿ ಪ್ರೂವ್ ಆಗುತ್ತೆ ಅಂತ. ಕೆನಾಟ್ ಬಿ ಕಂಪ್ರೆಸ್ಡ್, ಆಕ್ಯುಪೈ ಡೆಫಿನೈಟ್ ವಾಲ್ಯೂಮ್, ಆರ್ ನಾಟ್ ಅಫೆಕ್ಟೆಡ್ ಬೈ ಚೇಂಜ್ ಇನ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್, ಆರ್ ನಾಟ್ ವಿಸ್ಕಸ್, ನನ್ ಆಫ್ ದಿ ಅಬವ್ ಅಂತ ಕೇಳಿದ್ದಾರೆ. ಲಿಕ್ವಿಡ್ಸ್ನಲ್ಲಿ ಇದು ಯಾವ ಕ್ವಾಲಿಟೀಸು ಇರುವುದಿಲ್ಲ. ಆಯಿತಾ. ಸೊ ಇಟ್ ಕೆನಾಟ್ ಬಿ ಕಂಪ್ರೆಸ್ಡ್, occupy definite volume, are not affected by change in pressure and temperature, are not viscous and none of the above is the correct answer. So option E na tick ಮಾಡಬೇಕು. ಆಯಿತಾ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಡೆನ್ಸಿಟಿ ಆಫ್ ವಾಟರ್ ಈಸ್ ಮ್ಯಾಕ್ಸಿಮಮ್ ಆಟ್. ವಾಟರ್ದು ಡೆನ್ಸಿಟಿ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳಿರೋದು. 0 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಕೆಲ್ವಿನ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್ ಅಥವಾ 20 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ದಾರೆ. ಸೊ ಪ್ಲೀಸ್ ಕರೆಕ್ಟ್ ಆಪ್ಷನ್ನ ನೀವು ಲೈಕ್ ಇಫ್ ಯು ಆರ್ ಐಡೆಂಟಿಫೈಯಿಂಗ್ ದ ಕರೆಕ್ಟ್ ಆನ್ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಡೆನ್ಸಿಟಿ ಆಫ್ ವಾಟರ್ ಈಸ್ ಮ್ಯಾಕ್ಸಿಮಮ್ ಅಟ್ ಡ್ಯಾಶ್. ಇಟ್ ವಿಲ್ ಬಿ ಲೈಕ್ ಟೆಸ್ಟ್ ಫಾರ್ ಯು. ನಿಮಗೆ ಕರೆಕ್ಟ್ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಅಂತ.
Next question. Property of a fluid by which its own molecules are attracted is called. Property of a fluid by which its own moleculesನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಇದನ್ನು ನಾವು ಏನಂತ ಕರಿತೀರಿ ಅಂತ ಕೇಳಿರೋದು. ಅಡ್ಹೇಷನ್, ಕೋಹೆಷನ್, ವಿಸ್ಕಾಸಿಟಿ, ಕಂಪ್ರೆಸಿಬಿಲಿಟಿ ಅಥವಾ ಸರ್ಫೇಸ್ ಟೆನ್ಷನ್ ಅಂತ ಕೇಳಿದ್ದಾರೆ. ಆಯಿತಾ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಕೋಹೆಷನ್ ಅಂತ ಕರೀತಾರೆ. Property of a fluid by which its own molecules are attracted is called cohesion. Okay. Next question ನೋಡ್ಕೊಳ್ಳೋಣ. Mercury does not wet glass. ಆಯಿತಾ. Mercury does not wet glass. This is due to property of liquid known as. Mercury ಗ್ಲಾಸ್ನ ವೆಟ್ ಮಾಡಲ್ಲ. ಇದು ಯಾವ ಪ್ರಾಪರ್ಟಿ ಆಫ್ ಲಿಕ್ವಿಡ್ನ ಪ್ರೂವ್ ಮಾಡುತ್ತೆ ಅಂತ ಕೇಳಿರೋದು. ಅಡ್ಹೇಷನ್, ಕೋಹಿಷನ್, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ ಅಥವಾ ಕಂಪ್ರೆಸಿಬಿಲಿಟಿ. ಆಯಿತಾ. ಮರ್ಕ್ಯುರಿ ಡಸ್ ನಾಟ್ ವೆಟ್ ಗ್ಲಾಸ್. ದಿಸ್ ಈಸ್ ಡ್ಯೂ ಟು ದ ಪ್ರಾಪರ್ಟಿ ಆಫ್ ಲಿಕ್ವಿಡ್ ನೋನ್ ಆಸ್ ಸರ್ಫೇಸ್ ಟೆನ್ಷನ್. ಆಯಿತಾ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. Mercury does not wet glass. This is due to the property of liquid known as surface tension. Next question. The property of a fluid which enables it to resist tensile stress is known as. ಇದು ದ ಪ್ರಾಪರ್ಟಿ ಆಫ್ ಎ ಫ್ಲೂಯಿಡ್ ಬಂದುಬಿಟ್ಟು ಇಟ್ ಎನೇಬಲ್ ಮಾಡುತ್ತೆ ಏನು, ಟೆನ್ಸೈಲ್ ಸ್ಟ್ರೆಸ್ನ. ಇದನ್ನು ಏನಂತ ಕರಿತೀರಿ ಅಂತ ಕೇಳಿರೋದು. ಕಂಪ್ರೆಸಿಬಿಲಿಟಿ, ಸರ್ಫೇಸ್ ಟೆನ್ಷನ್, ಕೊಹೆಷನ್, ಅಡ್ಹೇಷನ್ ಅಥವಾ ವಿಸ್ಕಾಸಿಟಿ. ಸೊ ಪ್ಲೀಸ್ identify the correct answer in this. The property of a fluid which enables it to resist tensile stress is known as cohesion. Okay, so option C will be the correct answer. The property of a fluid which enables it to resist tensile stress is known cohesion. Next, property of a fluid by which molecules of different kinds of fluids are attracted to each other is called adhesion, cohesion, viscosity, compressibility ಅಥವಾ ಸರ್ಫೇಸ್ ಟೆನ್ಷನ್ ಅಂತ ಕೇಳಿದ್ದಾರೆ. ಲಾಸ್ಟ್ ಕ್ವಶನಲ್ಲಿ ನೋಡಿದ್ರಿ ನಾವು ಲೈಕ್ ಪ್ರಾಪರ್ಟಿ ಆಫ್ ಎ ಫ್ಲೂಯಿಡ್ ಬೈ ವಿಚ್ ಮಾಲಿಕ್ಯೂಲ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಅಂತ ಕೇಳಿರೋದು. ಇನ್ನೊಂದು ಲಾಸ್ಟಲ್ಲಿ ನೋಡಿದ್ದು ನಾವು ಸೇಮ್ ಕೈಂಡ್ ಆಫ್ ಫ್ಲೂಯಿಡ್ಸ್ ಲೈಕ್ ಅಟ್ರಾಕ್ಟೆಡ್ ಟು ಈಚ್ ಅದರ್, ಅದನ್ನು ನಾವು ಏನಂತ ಕರೀತಿದ್ರಿ, ಕೋಹೆಷನ್ ಅಂತ ಕರೀದ್ರಿ. ಇದರಲ್ಲಿ ಕೇಳಿರೋದು ದ ಪ್ರಾಪರ್ಟಿ ಆಫ್ ಎ ಫ್ಲೂಯಿಡ್ ಬೈ ವಿಚ್ ಮಾಲಿಕ್ಯೂಲ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲೂಯಿಡ್ಸ್ ಆರ್ ಅಟ್ರಾಕ್ಟೆಡ್ ಟು ಈಚ್ ಅದರ್ ಈಸ್ ಕಾಲ್ಡ್. ಸೇಮ್ ಮಾಲಿಕ್ಯೂಲ್ಸ್ ಲೈಕ್ ಅಟ್ರಾಕ್ಟ್ ಮಾಡಿದ್ರೆ ಅದನ್ನು ಕೋಹೆಷನ್ ಅಂತ ಕರಿತೀರಿ. ಇಫ್ ಡಿಫ್ರೆಂಟ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಅಟ್ರಾಕ್ಟ್ ಟು ಈಚ್ ಅದರ್ ದಟ್ ಈಸ್ ಕಾಲ್ಡ್ ಆಸ್ ಅಡ್ಹೇಷನ್. ಓಕೆ, ಮೈಂಡಲ್ಲಿ ಇಟ್ಕೊಳ್ಳಿ. ಸೇಮ್ ಮಾಲಿಕ್ಯೂಲ್ಸ್ ಅಟ್ರಾಕ್ಷನ್ ಈಸ್ ಕಾಲ್ಡ್ ಕೋಹೆಷನ್. Different kinds of fluids like which molecules of different kinds of fluids are attracted to each other is called adhesion. Okay, next question. The specific weight of water is 1000 kg per meter. Okay, what is the specific weight of water is 1000 kg per meter. ಸೊ ಇದರಲ್ಲಿ ಯಾವ ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ, ಯಾವಾಗ ಅದು ಆಗೋದು ಅಂತ, ಎಷ್ಟು ಯಾವಾಗ ಆಗುತ್ತೆ ಅಂತ. ಅಟ್ ನಾರ್ಮಲ್ ಪ್ರೆಷರ್ ಆಫ್ 760 mm, at 4 degrees Celsius temperature, at mean sea level, all the above, none of the above. ಅದಕ್ಕೆ ಯಾವಾಗ ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ 1000 kg per meter ಆಗುತ್ತೆ ಅಂತ ಕೇಳಿರೋದು. ಆಯಿತಾ. ಸೊ ಥಿಂಕ್ ಮಾಡಿ ಆನ್ಸರ್. ಅಟ್ ನಾರ್ಮಲ್ ನಾರ್ಮಲ್ ಪ್ರೆಷರ್ 760 mm ಇದ್ದಾಗ, ಅಥವಾ ಟೆಂಪ್ರೇಚರ್ 4 degrees Celsius ಇದ್ದಾಗ, ಅಟ್ ಮೀನ್ ಸಿ ಲೆವೆಲ್, ಆಲ್ ದಿ ಅಬವ್ ಅಥವಾ ನನ್ ಆಫ್ ದಿ ಅಬವ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ವಿಲ್ ಬಿ ಡಿ, ಆಲ್ ದಿ ಅಬವ್ ಕಂಡೀಷನಲ್ಲಿ ಇದು ಪ್ರೂವ್ ಆಗುತ್ತೆ. ಏನು, ನಾರ್ಮಲ್ ಪ್ರೆಷರ್ ಬಂದುಬಿಟ್ಟು 760 mm ಆಗಿರಬೇಕು, 4 degrees Celsius ಟೆಂಪ್ರೇಚರ್ ಇರಬೇಕು, ಅಟ್ ಮೀನ್ ಸಿ ಲೆವೆಲ್ಲು ಆಗಿರಬೇಕು. ಅವಾಗ ಏನಾಗುತ್ತೆ, ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ ಬಂದುಬಿಟ್ಟು 1000 kg per meter ಆಗುತ್ತೆ. ನೆಕ್ಸ್ಟ್, ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ ಇನ್ SI ಯೂನಿಟ್ ಈಸ್ ಈಕ್ವಲ್ ಟು. ಸ್ಪೆಸಿಫಿಕ್ ವೇಟ್ ವಾಟರ್ದು ಇನ್ SI ಯೂನಿಟಲ್ಲಿ ಎಷ್ಟು ಅಂತ ಕೇಳಿರೋದು. 1000 Newtons per meter cube, 10,000, 9.81 into 10 to the power of 3 ಅಂತ ಕೇಳಿದ್ದಾರೆ. 9.81 into 10 to the power of 9 ಕೇಳಿದ್ದಾರೆ. 9.81 ಕೇಳಿದ್ದಾರೆ. ಇದರಲ್ಲಿ ಯಾವ ಕರೆಕ್ಟ್ ಆನ್ಸರು ಅಂತ ನೀವು ಐಡೆಂಟಿಫೈ ಮಾಡಿ. ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ ಇನ್ SI ಯೂನಿಟ್ ಈಸ್ ಈಕ್ವಲ್ ಟು ಡ್ಯಾಶ್. Okay, this is also test for you. Please comment me in the comment section box what is the specific weight of water in SI units. Okay, next, when the flow parameters at any given instant remain same at every point, then flow is said to be dash ಅಂತ ಕೇಳಿದ್ದಾರೆ. ಕ್ವಾಸಿ ಸ್ಟ್ಯಾಟಿಕ್, ಸ್ಟೆಡಿ ಸ್ಟೇಟ್, ಲ್ಯಾಮಿನಾರ್, ಯೂನಿಫಾರ್ಮ್ ಅಥವಾ
static. When the flow parameters at any given instant remain same at every point, then the flow is said to be dash ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ವಿಲ್ ಬಿ ಯೂನಿಫಾರ್ಮ್. ನೆಕ್ಸ್ಟ್ 20 ಕ್ವೆಶನ್ ನೋಡ್ಕೊಳ್ಳೋಣ. ದ ನಾರ್ಮಲ್ ಸ್ಟ್ರೆಸ್ ಇನ್ ಎ ಫ್ಲೂಯಿಡ್ ವಿಲ್ ಬಿ ಕಾನ್ಸ್ಟೆಂಟ್ ಇನ್ ಆಲ್ ಡೈರೆಕ್ಷನ್ಸ್ ಅಟ್ ಎ ಪಾಯಿಂಟ್ ಓನ್ಲಿ ಇಫ್ ದ ನಾರ್ಮಲ್ ಸ್ಟ್ರೆಸ್ ಇನ್ ಎ ಫ್ಲೂಯಿಡ್ ವಿಲ್ ಬಿ ಕಾನ್ಸ್ಟೆಂಟ್ in all the directions at a point only if it is compressible, it has uniform viscosity, it has zero viscosity, it is frictionless, it is at rest. ಆಯಿತಾ? ನಾರ್ಮಲ್ ಸ್ಟ್ರೆಸ್ ಬಂದು ಫ್ಲೂಯಿಡಲ್ಲಿ ಕಾನ್ಸ್ಟೆಂಟ್ ಆಲ್ ದ ಡೈರೆಕ್ಷನ್ಸಲ್ಲಿ ಯಾವ ಪಾಯಿಂಟಲ್ಲಿ ಇರುತ್ತೆ ಅಂತ ಕೇಳಿರೋದು. ಇಟ್ ಈಸ್ ಇನ್ಕಂಪ್ರೆಸಿಬಲ್, ಇಟ್ ಹ್ಯಾಸ್ ಯೂನಿಫಾರ್ಮ್ ವಿಸ್ಕಾಸಿಟಿ, ಇಟ್ ಹ್ಯಾಸ್ ಝೀರೋ ವಿಸ್ಕಾಸಿಟಿ, ಇಟ್ ಈಸ್ ಫ್ರಿಕ್ಷನ್ಲೆಸ್, ಇಟ್ ಈಸ್ ಅಟ್ ರೆಸ್ಟ್. So correct option will be option E. It is at rest. Okay. Next, the pressure at a point in a fluid will not be same in all the directions when the fluid is. Question I'll read once again. Nodi, the pressure at a point in a fluid will not be same. ಆಯಿತಾ? ಇನ್ ಆಲ್ ದ ಡೈರೆಕ್ಷನ್ಸ್. ಇಲ್ಲಿ ಕೇಳಿರೋದು ಕಾನ್ಸ್ಟೆಂಟ್ ಯಾವಾಗಿರುತ್ತೆ ಅಂತ. ರೆಸ್ಟಲ್ಲಿ ಪಾಯಿಂಟಲ್ಲಿದ್ದರೆ ಇಲ್ಲಿ ಕಾನ್ಸ್ಟೆಂಟ್ಸ್ ಇನ್ ಆಲ್ ದ ಡೈರೆಕ್ಷನ್ಸ್. ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ, ಲೈಕ್ ಆಪೋಸಿಟ್ ಟು ದ್ಯಾಟ್ ಇಟ್ ಈಸ್ ಕೇಳಿರೋದು. ದ ಪ್ರೆಷರ್ ಅಟ್ ಎ ಪಾಯಿಂಟ್ ಇನ್ ಎ ಫ್ಲೂಯಿಡ್ ವಿಲ್ ನಾಟ್ ಬಿ ಸೇಮ್ ಇನ್ ಆಲ್ ದ ಡೈರೆಕ್ಷನ್ಸ್ ವೆನ್ ದ ಫ್ಲೂಯಿಡ್ ಈಸ್ ಮೂವಿಂಗ್, viscous and static, viscous and moving, viscous and ಮೂವಿಂಗ್ ಅಂತ ಕೇಳಿದ್ದಾರೆ. ಆದ ಆಪ್ಷನ್ಸ್ ನೋಡ್ಕೊಳ್ಳೋಣ. ಮೂವಿಂಗ್ ಇದ್ದಾಗ ವಿಸ್ಕಸ್ ಆ್ಯಂಡ್ ಸ್ಟ್ಯಾಟಿಕ್, ಇನ್ ವಿಸ್ಕಸ್ ಆ್ಯಂಡ್ ಮೂವಿಂಗ್, ವಿಸ್ಕಸ್ ಆ್ಯಂಡ್ ಮೂವಿಂಗ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಇ, ವಿಸ್ಕಸ್ ಆ್ಯಂಡ್ ಮೂವಿಂಗ್. ನೆಕ್ಸ್ಟ್ ಕ್ವೆಶನ್. The tendency of a liquid surface to contract is due to the following property. Okay, the tendency of a liquid surface to contract is due to the ಯಾವ ಪ್ರಾಪರ್ಟಿ ಅಂತ ಕೇಳಿರೋದು. ಕೊಹೆಷನ್, ಅಡ್ಹೇಷನ್, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್ ಅಥವಾ ಎಲಾಸ್ಟಿಸಿಟಿ. ದ ಟೆಂಡೆನ್ಸಿ ಆಫ್ ಎ ಲಿಕ್ವಿಡ್ ಸರ್ಫೇಸ್ ಟು ಕಾಂಟ್ರಾಕ್ಟ್ is due to the surface tension property. So option D will be the correct answer. The surface tension of mercury at normal temperature compared to that of water. Surface tension of mercury ಬಂದ್ಬಿಟ್ಟು at normal temperature when compared to water ಏನಾಗಿರುತ್ತೆ ಅಂತ ಕೇಳಿರೋದು. More, less, same, more or less depending on the size of the glass tube or the ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಮರ್ಕ್ಯೂರಿದು ಸರ್ಫೇಸ್ ಟೆನ್ಷನ್ ನಾರ್ಮಲ್ ಟೆಂಪ್ರೇಚರಲ್ಲಿ ವಾಟರ್ ಜೊತೆ ಕಂಪೇರ್ ಮಾಡಿದ್ರೆ ಏನಿರುತ್ತೆ ಅಂತ ಕೇಳಿರೋದು. ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಮೋರ್. ಸರ್ಫೇಸ್ ಟೆನ್ಷನ್ ಆಫ್ ಮರ್ಕ್ಯೂರಿ ಅಟ್ ನಾರ್ಮಲ್ ಟೆಂಪ್ರೇಚರ್ ಕಂಪೇರ್ ಟು ದಟ್ ಆಫ್ ವಾಟರ್ ಈಸ್ ಮೋರ್. ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎ ಪರ್ಫೆಕ್ಟ್ ಗ್ಯಾಸ್. ಆಯಿತಾ? ಪರ್ಫೆಕ್ಟ್ ಲಿಕ್ವಿಡ್ ನೋಡಿದರೆ ಈಗ ಪರ್ಫೆಕ್ಟ್ ಗ್ಯಾಸ್ ನೋಡ್ಕೊಳ್ಳೋಣ. ಹ್ಯಾಸ್ ಕಾನ್ಸ್ಟೆಂಟ್ ವಿಸ್ಕಾಸಿಟಿ, ಹ್ಯಾಸ್ ಝೀರೋ ವಿಸ್ಕಾಸಿಟಿ, ಇಟ್ ಈಸ್ incompressible, is of theoretical interest, none of the above. ಪರ್ಫೆಕ್ಟ್ ಲಿಕ್ವಿಡಲ್ಲೂ ನಾವು ನೋಡಿದ್ರಿ ಲೈಕ್ ವಿಸ್ಕಸ್, ಪೋಸಸ್ ದ ಸರ್ಫೇಸ್ ಟೆನ್ಷನ್, ಆರ್ ಕಂಪ್ರೆಸಿಬಲ್, ಪೋಸಸ್ ಆಲ್ ದಿ ಅಬವ್ ಪ್ರಾಪರ್ಟೀಸ್. ಇದೆಲ್ಲ ಪ್ರಾಪರ್ಟೀಸು ಲಿಕ್ವಿಡಲ್ಲಿ ಇತ್ತು. ಆಯಿತಾ? ಇಲ್ಲಿ ಗ್ಯಾಸ್ ಕೇಳಿರೋದ್ರಿಂದ ಹ್ಯಾಸ್ ಕಾನ್ಸ್ಟೆಂಟ್ ವಿಸ್ಕಾಸಿಟಿ, ಹ್ಯಾಸ್ ಝೀರೋ ವಿಸ್ಕಾಸಿಟಿ, ಈಸ್ ಇನ್ಕಂಪ್ರೆಸಿಬಲ್, ಈಸ್ ಆಫ್ ಥಿಯರಿಟಿಕಲ್ ಇಂಟ್ರೆಸ್ಟ್, ನನ್ ಆಫ್ ದಿ ಅಬವ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ವಿಲ್ ಬಿ ನನ್ ಆಫ್ ದಿ ಅಬವ್. ಇದರಲ್ಲಿ ಯಾವುದು ಸ್ಯಾಟಿಸ್ಫೈ ಆಗಲ್ಲ ಇದರಲ್ಲಿ. ಆಯಿತಾ? ಸೊ ನನ್ ಆಫ್ ದಿ ಅಬವ್ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫಾರ್ ಎವ್ರಿ ಗ್ರೇಟ್ ಪ್ರೆಷರ್ಸ್ ವಿಸ್ಕಾಸಿಟಿ ಆಫ್ ಮಾಸ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್. ಎವ್ರಿ ಗ್ರೇಟ್ ಪ್ರೆಷರಲ್ಲಿ ಮಾಸ್, ವಿಸ್ಕಾಸಿಟಿ ಆಫ್ ಮಾಸ್ ಗ್ಯಾಸಸ್ ಮತ್ತು ಲಿಕ್ವಿಡ್ ಏನಾಗಿರುತ್ತೆ ಅಂತ ಕೇಳಿರೋದು. ರಿಮೇನ್ಸ್ ಸೇಮ್, ಇನ್ಕ್ರೀಸಸ್, ಡಿಕ್ರೀಸಸ್, ಶೋಸ್ ಎರಾಟಿಕ್ ಬಿಹೇವಿಯರ್, ನನ್ ಆಫ್ ದಿ ಅಬವ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ವಿಲ್ ಬಿ ನನ್ ಆಫ್ ದಿ ಅಬವ್. ಆಯಿತಾ? 26 ಕ್ವೆಶನ್. ಫಾರ್ ಎವ್ರಿ ಗ್ರೇಟ್ ಪ್ರೆಷರ್ ವಿಸ್ಕಾಸಿಟಿ ಆಫ್ ಮಾಸ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್ ರಿಮೇನ್ ಸೇಮ್, ಇನ್ಕ್ರೀಸಸ್, ಡಿಕ್ರೀಸಸ್, ಶೋಸ್ ಎರಾಟಿಕ್ ಬಿಹೇವಿಯರ್, ನನ್ ಆಫ್ ದಿ ಅಬವ್. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ನನ್ ಆಫ್ ದಿ ಅಬವ್. ಇದರಲ್ಲಿ ಯಾವ ಈಕ್ವೇಷನ್ಸು ಸ್ಯಾಟಿಸ್ಫೈ ಆಗಲ್ಲ ಅಂತ. ನೆಕ್ಸ್ಟ್ ಕ್ವೆಶನ್. ವಿಸ್ಕಾಸಿಟಿ ಆಫ್ ವಾಟರ್ ಇನ್ ಕಂಪ್ಯಾರಿಸನ್ ಟು ಮರ್ಕ್ಯೂರಿ ಈಸ್. ವಾಟರ್ದು ವಿಸ್ಕಾಸಿಟಿ ಮರ್ಕ್ಯೂರಿ ಜೊತೆ ಕಂಪೇರ್ ಮಾಡಿದ್ರೆ ಏನಿರುತ್ತೆ ಅಂತ ಕೇಳಿರೋದು. ಹೈಯರ್, ಲೋಯರ್, ಸೇಮ್,
higher, lower depending on the temperature, unpredictable. ಸೊ ವಿಸ್ಕಾಸಿಟಿ ಆಫ್ ವಾಟರ್ ಇನ್ ಕಂಪ್ಯಾರಿಸನ್ ಟು ಮರ್ಕ್ಯುರಿ ಏನಾಗಿರುತ್ತೆ, ಹೈ ಇರುತ್ತಾ, ಲೋ ಇರುತ್ತಾ, ಸೇಮ್ ಇರುತ್ತಾ, ಹೈ ಅಥವಾ ಲೋ ಡಿಪೆಂಡಿಂಗ್ ಅಪಾನ್ ಟೆಂಪ್ರೇಚರ್ ಇರುತ್ತಾ, ಅಥವಾ ಅನ್ಪ್ರಿಡಿಕ್ಟಬಲ್, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಕೇಳಿರೋದು. ಸೊ ವಿಸ್ಕಾಸಿಟಿ ಆಫ್ ವಾಟರ್ ಮರ್ಕ್ಯುರಿ ಜೊತೆ ಕಂಪೇರ್ ಮಾಡಿದ್ರೆ ಹೈ ಇರುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. Next, the bulk modulus of elasticity with increase in pressure. The bulk modulus of elasticity with increase in pressure increases, decreases, remains constant, increases first up to certain limit and then decreases, unpredictable. ಮಾಡ್ಯುಲಸ್ ಆಫ್ ದ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್ ಏನಾಗುತ್ತೆ ಅಂತ ಕೇಳಿರೋದು. ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಕಾನ್ಸ್ಟೆಂಟ್ ಇರುತ್ತಾ, ಲೈಕ್ ಸ್ವಲ್ಪ ಹೊತ್ತು ಇನ್ಕ್ರೀಸ್ ಆಗುತ್ತೆ ಸ್ವಲ್ಪ ಲಿಮಿಟಲ್ಲಿ, ಮತ್ತು ಡಿಕ್ರೀಸ್ ಆಗುತ್ತೆ, ಇದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ, ಇನ್ಕ್ರೀಸ್ ಆಗುತ್ತೆ. ದ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್ ಇಟ್ ಆಲ್ಸೋ ಇನ್ಕ್ರೀಸಸ್. ನೆಕ್ಸ್ಟ್ ಕ್ವೆಶನ್, the bulk modulus of elasticity is, the bulk modulus of elasticity ಇದು equation ಕೇಳಿರೋದು. has the dimensions of 1 by pressure, increases with the pressure, is large when fluid, is more compressible, is independent of pressure and viscosity, is directly proportional to flow. The bulk modulus of elasticity has the dimensions of 1 by pressure ಆಗಿರುತ್ತಾ, ಟೆಂಪ್ರೇಚರ್ ಲೈಕ್ ಇನ್ಕ್ರೀಸಸ್ ವಿತ್ ಪ್ರೆಷರ್ ಆಗಿರುತ್ತಾ ಅಂತ ಕೇಳಿರೋದು. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ, ಇನ್ಕ್ರೀಸಸ್ ವಿತ್ ಪ್ರೆಷರ್. ದ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇನ್ಕ್ರೀಸಸ್ ವಿತ್ ಪ್ರೆಷರ್. ಒಂದು ನೋಟ್ ಬುಕ್ ಇಟ್ಕೊಂಡು ನೀವು ನೋಟ್ ಡೌನ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಲೈಕ್ ನೀವು ಈಚ್ ಆ್ಯಂಡ್ ಎವ್ರಿ ಬುಕ್ನ ತೊಗೊಂಡು ಓದ್ಕೊಳ್ಳೋಕ್ಕಾಗಲ್ಲ. ಲೈಕ್ ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ರೆ, ಲೈಕ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಎಕ್ಸಾಮ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು, ಲೈಕ್ ನೀವು ಆ ಬುಕ್ನ ತೊಗೋಬೋದು, ರಿವಿಷನ್ ಥರ ಮಾಡ್ಕೋಬೋದು. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಎ ಬಲೂನ್ ಲಿಫ್ಟಿಂಗ್ ಇನ್ ಏರ್ ಫಾಲೋಸ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್. ಬಲೂನ್ ಲಿಫ್ಟ್ ಆಗಿರೋಂಥ ಏರಲ್ಲಿ ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ ಅಂತ ಕೇಳಿರೋದು, ಆಯಿತಾ. ಸೊ ನೋಡ್ಕೊಳ್ಳೋಣ ಇಲ್ಲಿ. law of gravitation, Archimedes principle, principle of buoyancy, all of the above ಅಥವಾ ಕಂಟಿನ್ಯೂಟಿ ಈಕ್ವೇಷನ್ ಅಂತ ಕೇಳಿದ್ದಾರೆ. ಬಲೂನ್ ಲಿಫ್ಟ್ ಆಗಿರೋದು ಏರಲ್ಲಿ ಯಾವ ಈಕ್ವೇಷನ್ನ, ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ ಅಂದರೆ continuity equation. So option E will be the correct answer. A balloon lifting in air follows the following principle ಅಂದರೆ continuity equation. Next question, the stress strain relation of the ನ್ಯೂಟನ್ ಫ್ಲೂಯಿಡ್ ಈಸ್. ಸ್ಟ್ರೆಸ್ ಮತ್ತು ಸ್ಟ್ರೇನ್ ರಿಲೇಷನ್ ನ್ಯೂಟನ್ ಫ್ಲೂಯಿಡಲ್ಲಿ ಏನಾಗಿರುತ್ತೆ ಅಂತ ಕೇಳಿರೋದು. ಲೀನಿಯರ್, ಪ್ಯಾರಾಬೋಲಿಕ್, ಹೈಪರ್ಬೋಲಿಕ್, ಇನ್ವರ್ಸ್ ಟೈಪ್ ಅಥವಾ ನನ್ ಆಫ್ ದಿ ಅಬವ್ ಅಂತ ಕೇಳಿದ್ದಾರೆ. ಸೊ ದ ಸ್ಟ್ರೆಸ್ ಸ್ಟ್ರೇನ್ ರಿಲೇಷನ್ ಆಫ್ ದ ನ್ಯೂಟನ್ ಫ್ಲೂಯಿಡ್ ಈಸ್ ಲೀನಿಯರ್. ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, the units of viscosities are, unit of viscosity ಯಾವುದು ಅಂತ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಕೆ ಜಿ ಸೆಕ್ per meter, Newton sec per meter square, Newton sec per meter, none of the above ಅಂತ ಕೇಳಿದ್ದಾರೆ. So the units of viscosities are kg second per meter square. So this is the correct answer. kg sec per meter is the correct answer, the unit of viscosity. Next, kinematic viscosity is dependent upon. Kinematic viscosity ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿರೋದು. ಪ್ರೆಷರ್, ಡಿಸ್ಟೆನ್ಸ್, ಲೆವೆಲ್, ಫ್ಲೋ ಅಥವಾ ಡೆನ್ಸಿಟಿ. Kinematic viscosity is dependent upon density. So option E will be the correct answer. Kinematic viscosity ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಯೂನಿಟ್ಸ್ ಆಫ್ ಸರ್ಫೇಸ್ ಟೆನ್ಷನ್ಸ್ ಆರ್ ಎನರ್ಜಿ ಪರ್ ಯೂನಿಟ್ ಏರಿಯಾ, ಡಿಸ್ಟೆನ್ಸ್, both of the above, it has no units, none of the above. So units of surface tensions are ಎನರ್ಜಿ ಪರ್ ಯೂನಿಟ್. ಸರ್ಫೇಸ್ ಟೆನ್ಷನ್ದು ಯೂನಿಟ್ಸ್ ಕೇಳಿರೋದು. ಎನರ್ಜಿ ಪರ್ ಯೂನಿಟ್ ಏರಿಯಾ ಆಗಿರುತ್ತಾ, ಡಿಸ್ಟೆನ್ಸ್ ಇದೆರಡೂ ಆಗಿರುತ್ತೆ ಅಂತ ಕೇಳಿದ್ದಾರೆ. ಇಟ್ ಹ್ಯಾಸ್ ನೋ ಯೂನಿಟ್ಸ್, ನನ್ ಆಫ್ ದಿ ಅಬೌವ್. ಸೊ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಸರ್ಫೇಸ್ ಟೆನ್ಷನ್ಗೆ ಏನು ಯೂನಿಟ್ ಇರೋದಿಲ್ಲ. ಸೊ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. Next, which of the following meters is not associated with viscosity? ಯಾವ ಪ್ಯಾರಾಮೀಟರ್ ವಿಸ್ಕಾಸಿಟಿಗೆ ಅಸೋಸಿಯೇಟ್ ಆಗಿಲ್ಲ ಅಂತ ಕೇಳಿರೋದು. ರೇಟ್, ವುಡ್, ಸೇಬೋಲ್ಟ್, Angler or SAT ಅಥವಾ none of the above. Which of the following meters is not associated with viscosity? It is or
ಸೊ ಆರ್ ಸ್ಯಾಟ್ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಮೀಟರ್ಸ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ವಿಸ್ಕಾಸಿಟಿ ಅಂದರೆ ಆರ್ ಸ್ಯಾಟ್. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ರಿಲೇಷನ್ಶಿಪ್ ನಾವು ಚೂಸ್ ಮಾಡಬೇಕಿದ್ರಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ಈಕ್ವಲ್ ಟು ಗ್ರಾವಿಟಿ ಇಂಟು ಡೆನ್ಸಿಟಿ, ಡೈನಾಮಿಕ್ ವಿಸ್ಕಾಸಿಟಿ ಈಸ್ ಈಕ್ವಲ್ ಟು ಕೈನಾಮೆಟಿಕ್ ವಿಸ್ಕಾಸಿಟಿ ಇಂಟು ಡೆನ್ಸಿಟಿ, ಗ್ರಾವಿಟಿ ಈಸ್ ಈಕ್ವಲ್ ಟು ಸ್ಪೆಸಿಫಿಕ್ ಗ್ರಾವಿಟಿ ಇಂಟು ಡೆನ್ಸಿಟಿ, ಕೈನಾಮೆಟಿಕ್ ವಿಸ್ಕಾಸಿಟಿ ಈಸ್ ಈಕ್ವಲ್ ಟು ಡೈನಾಮಿಕ್ ವಿಸ್ಕಾಸಿಟಿ ಇಂಟು ಡೆನ್ಸಿಟಿ. ಇದರಲ್ಲಿ ಎಲ್ಲ ಈಕ್ವೇಷನ್ಸ್ ಕೊಟ್ಟಿದ್ದಾರೆ, ಯಾವ ಈಕ್ವೇಷನ್ ಕರೆಕ್ಟ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಚೂಸ್ ದ ಕರೆಕ್ಟ್ ರಿಲೇಷನ್ಶಿಪ್ ಅಂತ ಕೇಳಿರೋದು. ಸೊ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಏನು ಡೈನಾಮಿಕ್ ವಿಸ್ಕಾಸಿಟಿ ಅಂದರೆ ಕೈನಾಮೆಟಿಕ್ ವಿಸ್ಕಾಸಿಟಿ ಇಂಟು ಡೆನ್ಸಿಟಿ. ದಿಸ್ ಇಸ್ ದ ಈಕ್ವೇಷನ್ ಫಾರ್ ಡೈನಾಮಿಕ್ ವಿಸ್ಕಾಸಿಟಿ ಅಂದರೆ ಕೈನಾಮೆಟಿಕ್ ವಿಸ್ಕಾಸಿಟಿ ಇಂಟು ಡೆನ್ಸಿಟಿ. ನೆಕ್ಸ್ಟ್ ಡೈಮೆನ್ಷನ್ಸ್ ಆಫ್ ಸರ್ಫೇಸ್ ಟೆನ್ಷನ್ದು ಡೈಮೆನ್ಷನ್ಸ್ ಯಾವ ಥರ ನಾವು ಇಂಡಿಕೇಟ್ ಮಾಡ್ತೀರಿ ಅಂತ ಕೇಳಿರೋದು. ಇದರಲ್ಲಿ ಆಪ್ಷನ್ಸ್ ಕೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ದ ಟೆಸ್ಟ್ ಫಾರ್ ಯು. ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಸರ್ಫೇಸ್ ಟೆನ್ಷನ್ಸ್, ಆಯಿತಾ. ಸೊ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಬಾಕ್ಸ್. Next, for manometer, a better liquid combination is one having higher surface tension, lower surface tension. Surface tension is no criteria. High density and viscosity, low density and viscosity. For manometer ಗೆ a better liquid combination ಯಾವುದು ಇದರಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳಿರೋದು. ಹೈಯರ್ ಸರ್ಫೇಸ್ ಟೆನ್ಷನ್ ಇರಬೇಕಾ, ಲೋಯರ್ ಸರ್ಫೇಸ್ ಟೆನ್ಷನ್ ಇರಬೇಕಾ, ಸರ್ಫೇಸ್ ಟೆನ್ಷನ್ ಯಾವುದು ಕ್ರೈಟೀರಿಯಾ ಇಲ್ಲಿ ಬರಲ್ಲ ಪಿಕ್ಚರ್ಗೆ ಅಂತ ಕೇಳಿದಿರೋದು, ಅಥವಾ ಹೈ ಡೆನ್ಸಿಟಿ ಮತ್ತು ವಿಸ್ಕಾಸಿಟಿ ಇರಬೇಕು ಅಥವಾ ಲೋ ಡೆನ್ಸಿಟಿ ಮತ್ತು ವಿಸ್ಕಾಸಿಟಿ ಇರಬೇಕು ಅಂತ ಕೇಳಿರೋದು. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ಏನು ಫಾರ್ ಮ್ಯಾನೋಮೀಟರ್ ಎ ಬೆಟರ್ ಲಿಕ್ವಿಡ್ ಕಾಂಬಿನೇಷನ್ ಈಸ್ ಒನ್ ಹ್ಯಾವಿಂಗ್ ಹೈಯರ್ ಸರ್ಫೇಸ್ ಟೆನ್ಷನ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. The property of fluid by virtue of which it offers resistance to shear is called dash. The property of a fluid by virtue of which it offers a resistance to the shear is called surface tension, adhesion, cohesion, viscosity ಅಥವಾ all of the above ಅಂತ ಕೇಳಿದ್ದಾರೆ. So correct answer will be viscosity. The property of fluid by virtue of which it offers resistance to shear is called viscosity. So correct option will be option D. Next question ನೋಡ್ಕೊಳ್ಳೋಣ. The units of kinematic viscosities are meter square per second, kg second per meter, newton second per meter, newton second per meter. None of the above ಅಂತ ಕೇಳಿದ್ದಾರೆ. The unit of kinematic viscosities are ಏನು ಅಂದರೆ meters square per second. So option A will be the correct answer. The ratio of absolute viscosity to mass density is known as absolute viscosity to mass density. ಈ ರೇಷಿಯೋನ ಏನಂತ ಕರಿತೀರಿ ಅಂತ ಕೇಳಿರೋದು. ಸ್ಪೆಸಿಫಿಕ್ ವಿಸ್ಕಾಸಿಟಿ, ವಿಸ್ಕಾಸಿಟಿ ಇಂಡೆಕ್ಸ್, ಕೈನಾಮೆಟಿಕ್ ವಿಸ್ಕಾಸಿಟಿ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿ ಅಂತ ಕೇಳಿದ್ದಾರೆ. So identify the correct answer in this. Specific viscosity, viscosity index, kinematic viscosity, coefficient of viscosity ಅಥವಾ coefficient of compressibility. So correct answer will be option D. The ratio of absolute viscosity to mass density is known as coefficient of viscosity. ನೆಕ್ಸ್ಟ್ ಕೈನಾಮೆಟಿಕ್ ವಿಸ್ಕಾಸಿಟಿ ಈಸ್ ಈಕ್ವಲ್ ಟು, ಕೈನಾಮೆಟಿಕ್ ವಿಸ್ಕಾಸಿಟಿ ಅಂದರೆ ಏನು ಅಂತ ಕೇಳಿರೋದು. ಡೈನಾಮಿಕ್ ವಿಸ್ಕಾಸಿಟಿ ಬೈ ಡೆನ್ಸಿಟಿ, dynamic viscosity into density by dynamic viscosity, 1 by dynamic viscosity into density, same as dynamic viscosity. Kinematic viscosity ಇದು equation ರಿಲೇಷನ್ ಯಾವ ಥರ ಅಂತ ಕೇಳಿರೋದು. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಎ. ಏನು dynamic viscosity divided by density. Kinematic viscosity is equal to dynamic viscosity by density. Next, which of the following is the unit of kinematic viscosity? Kinematic viscosity to equation unit ಕೇಳಿರೋದು Pascal, Poise, Stokes, Faraday, none of the above. So correct answer will be C, Stokes. Okay. Next, a one-dimensional flow is one which is uniform flow, is steady uniform flow, takes place in straight lines, involves zero transverse component of flow, takes place in one dimension. Okay, a one-dimensional flow is one which ಯಾವುದು ಅಂತ ಈಕ್ವೇಷನ್ ಕೇಳಿರೋದು. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, ಇನ್ವಾಲ್ವ್ಸ್ ಝೀರೋ ಟ್ರಾನ್ಸ್ಫರ್ಸ್ ಕಾಂಪೊನೆಂಟ್ ಆಫ್ ಫ್ಲೋ. ಎ ಒನ್ ಡೈಮೆನ್ಷನಲ್ ಫ್ಲೋ ಈಸ್ ಒನ್ ವಿಚ್ involves zero transverse component of flow. Next,
ಲಾಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಆಲ್ಕೋಹಾಲ್ ಈಸ್ ಯೂಸ್ಡ್ ಇನ್ ಮ್ಯಾನೋಮೀಟರ್ಸ್ ಬಿಕಾಸ್ ಮ್ಯಾನೋಮೀಟರ್ಸ್ ಆರ್ ಆಲ್ಕೋಹಾಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಲೋ ಪರ್ ಪ್ರೆಷರ್ ಇರೋದ್ರಿಂದ ಇಟ್ ಈಸ್ ಕ್ಲಿಯರ್ಲಿ ವಿಸಿಬಲ್, ಇಟ್ ಹ್ಯಾಸ್ ಲೋ ಸರ್ಫೇಸ್ ಟೆನ್ಷನ್, ಇಟ್ ಕ್ಯಾನ್ ಪ್ರೊವೈಡ್ ಲಾಂಗರ್ ಕಾಲಮ್ ಡ್ಯೂ ಟು ಲೋ ಡೆನ್ಸಿಟಿ, ಇಟ್ ಪ್ರೊವೈಡ್ ಸೂಟಬಲ್ ಮೆನಿಸ್ಕಸ್ ಅಂತ ಕೇಳಿದ್ದಾರೆ. ಆಲ್ಕೋಹಾಲ್ ಮ್ಯಾನೋಮೀಟರ್ಸಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿರೋದು. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಡಿ, ಇಟ್ ಕ್ಯಾನ್ ಪ್ರೊವೈಡ್ ಲಾಂಗರ್ ಕಾಲಮ್ ಡ್ಯೂ ಟು ದಿ ಲೋ ಡೆನ್ಸಿಟಿ. ಆಯಿತಾ. ಸೊ ಇಂಪಾರ್ಟೆಂಟ್ ಆಗಿರೋಂಥ ಲೈಕ್ ಬೇಸಿಕ್ ಕ್ವೆಶನ್ಸ್ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ ಮೆಕ್ಯಾನಿಕಲ್ ಬಗ್ಗೆ. ಲೈಕ್ ಫರ್ದರ್ ವಿಡಿಯೋಸ್ ನಾನು ಆದಷ್ಟು ಕರೆಂಟ್ ಅಫೇರ್ಸ್ ಮೇಲೆ ಮಾಡೋಣ ಅಂತ ನಾನು ಟ್ರೈ ಮಾಡಿ ಲೈಕ್ ಐ ಹ್ಯಾವ್ ಥಾಟ್ ಅಬೌಟ್ ದ್ಯಾಟ್. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಮಿಕ್ಕಿರುವಂಥ ಡೇಸಲ್ಲಿ ಯಾವ ವೀಡಿಯೋಸ್ ಬೇಕು ಅಂತ. ನಾನು ಯೋಚನೆ ಮಾಡ್ತಿರೋದು ಕರೆಂಟ್ ಅಫೇರ್ಸ್ ಮಾಡೋಣ ಅಂತ. ಕಮೆಂಟಲ್ಲಿ ನನಗೂ ಒಂದು ಐಡಿಯಾ ಅಥವಾ ಸಜೆಷನ್ಸ್ ನಿಮ್ಗೆ ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ ಡೂ ಮೋಟಿವೇಟ್ಸ್ ಮೀ ಆ್ಯಂಡ್ ಪ್ಲೀಸ್ ಬಿ ದ ಪಾರ್ಟ್ ಆಫ್ ದ ರೆಡಿ ಸ್ಟಡಿ ಗೋ. ನಿಮಗೆ ಫ್ಯೂಚರಲ್ಲೂ ಹೆಲ್ಪ್ ಆಗುತ್ತೆ ವೀಡಿಯೋಸು. ನಾನು ಫ್ಯೂಚರಲ್ಲೂ ಬೇರೆ ಲೈಕ್ ಇಂಡಿವಿಜುವಲ್ ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ನಾನು ಅದು ಸಹ ಮೈಂಡಲ್ಲಿದೆ ನನಗೆ. ಇಂಡಿವಿಜುವಲ್ ಆಗಿ ನಾನು ಟಾಪಿಕ್ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮೀಟ್ ಆಗೋಣ ಇನ್ನೊಂದು ವಿಡಿಯೋನಲ್ಲಿ.